ಫ್ರೀ ಬಸ್ ಬಂದ್ಮೇಲೆ ಏನು ಅಂದ್ರೆ ಆಟೋದವರಿಗೆ ಸ್ವಲ್ಪ ಒಂದು 60% ಹೊಡೆತ ಬಿದ್ದಿರೋದು ಫ್ರೀ ಬಸ್. ಗೌರ್ಮೆಂಟ್ ಸರ್ಕಾರ ಇರೋದು ಬೇರೆ ತರ ಫೆಸಿಲಿಟಿ ಕೊಟ್ರೆ ಬಡವರು ಬಗ್ಗರಿಗೆ ಅದು ನಡೀತಿದೆ. 50 ವರ್ಷ ದಾಟಿರೋರಿಗೆ ಫ್ರೀ ಟ್ರೀಟ್ಮೆಂಟ್ ಕೊಡ್ಲಿ, ಅದು ನಡೀತಿದೆ. ಸೀನಿಯರ್ ಸಿಟಿಜನ್ಗೆ ಪಾಪ ಬಡವರು ಬಗ್ಗರು ಬರ್ತಾರೆ ಜಯದೇವ್ ಹಾಸ್ಪಿಟಲ್ ಅಲ್ಲಿ, ಪಾಪ ದುಡ್ಡೇ ಇರಲ್ಲ ಅಂತವ್ರ ಹತ್ರ. ಅಂತವ್ರು ನಾವು ಇವಾಗ ಬಡವರು ಬಗ್ಗರು ಒಂದು 10-20 ರೂಪಾಯಿ ಕಮ್ಮಿ ಅಂದ್ರೆ ನಾವು ಕರ್ಕೊ ಹೋಗಿ ಹೋಗ್ತೀವಿ. ಇವಾಗ ಅಂತವ್ರಾದ್ರೂ ಆಟೋ ಹತ್ತವ್ರೆ, ಅದು ಹತ್ತಿಲ್ಲ ಅಂದ್ರೆ ಸರ್ಕಾರ ನಮ್ಗೆ ಅಂತ ಏನ್ ಮಾಡ್ಕೊಡ್ತಾರೆ. ಆಗ ಹೆಂಗಸರುಗಳ ಮನೇಲಿ ಹೆಚ್ಚು ಕಮ್ಮಿ ಏನೇ ಒಂದಿದ್ರು ಅಡ್ಜಸ್ಟ್ ಮಾಡ್ಕೊಂಡು ಅನುಸರಿಸ್ಕೊಂಡು ಮನೇಲಿ ಇರೋರು. ಇವತ್ತಿನ ದಿವಸ ಎಲ್ಲ ಫ್ರೀ ಮಾಡಿರೋದ್ರಿಂದ ಏನ್ ಮಾಡ್ತಾರೆ, ಹೆಂಗಸರುಗಳು ಗಂಡ ಹೆಂಡತಿಗೆ ಜಗಳ ಅನ್ನೋದ ತಂದು ಮಡಗಿರೋದಿಲ್ಲ ಸರ್ಕಾರ. ಈ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆಯಿಂದನೂ ನಾವು ದುಡ್ಡು ಕೊಟ್ಟು ಓಡಾಡ್ತಾ ಇರೋರು. ಈ ಗೌರ್ಮೆಂಟ್ ಪರ್ಮನೆಂಟ್ ಆಗಿ ಇರ್ತಿದ 5 ವರ್ಷ ಇರ್ತಿದೆ. 5 ವರ್ಷ ಆದ್ಮೇಲೆ ಬೇರೆ ಗೌರ್ಮೆಂಟ್ ಬಂದ್ಮೇಲೆ ದುಡ್ಡು ಕೊಟ್ಟು ಓಡಾಡ್ಲೇಬೇಕಾ? ಕೊಡಂಗಿದ್ರೆ ಬೇಕಾದ್ರೆ ತಿಂಗಳಿಗೆ 20 ಸಾವಿರ ಕೊಟ್ರೆ ಮೇಂಟೈನ್ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಅವರೇ ನಿಮ್ಗೆ ಹೇಳ್ತಾರೋದು ಹೇಳಿ. ಇದಕ್ಕಿಂತ ಮುಂಚೆ ನಮಗೆ ಫ್ರೀ ಬಸ್ ಅನ್ನೋದೇನು ಅಷ್ಟು ಪ್ರಾಬ್ಲಮ್ ಇರಲಿಲ್ಲ. ಮಾಮೂಲಿ ಜನಗಳು ಏನೈತೆ ದಿನಚರಿ ಏನಿತ್ತು ಅದು ಮಾಡ್ತಾ ಇದ್ರು. ಫ್ರೀ ಬಸ್ ಬಂದಮೇಲೆ ಏನು ಅಂದರೆ ಆಟೋದವ್ರಿಗೆ ಸ್ವಲ್ಪ ಒಂದು 60% ಹೊಡೆತ ಬಿದ್ದಿರೋದು ಫ್ರೀ ಬಸ್ಸಿಂದ. ಇದು ಬಿಟ್ಟು ಏನಾದರೂ ಗೌರ್ಮೆಂಟ್ ಸರ್ಕಾರ ಇರೋದು ಬೇರೆ ಥರ ಫೆಸಿಲಿಟಿ ಕೊಟ್ಟರೆ ಬಡವರು ಬಗ್ಗರಿಗೆ ಅದು ನಡೀತಿದೆ. ಬರೀ ಫ್ರೀ ಬಸ್ಸು ಅನ್ನೋದೆಲ್ಲ ಕೊಟ್ಬಿಟ್ರೆ ಏನು ಪ್ರಯೋಜನ? ಫ್ರೀ ಬಸ್ ಬರಲಿ, ಅದೇ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ 50 ವರ್ಷ ದಾಟಿರೋರಿಗೆ ಫ್ರೀ ಇದು ಟ್ರೀಟ್ಮೆಂಟ್ ಕೊಡಲಿ, ಅದು ನಡೀತಿದೆ. ಸೀನಿಯರ್ ಸಿಟಿಜನ್ಗೆ ಇವತ್ತೊಂದು ದಿವಸ ಪಾಪ ಬಡವರು ಬಗ್ಗರು ಬರ್ತಾರೆ ಜಯದೇವ್ ಹಾಸ್ಪಿಟ್ಲಲ್ಲಿ, ಪಾಪ ದುಡ್ಡೇ ಇರಲ್ಲ ಅಂತವ್ರ ಹತ್ರ. ಅಂಥವ್ರು ನಾವು ಇವಾಗ ಬಡವರು ಬಗ್ಗರು ಒಂದು 10-20 ರೂಪಾಯಿ ಕಮ್ಮಿ ಅಂದರೆ ನಾವು ಕರ್ಕೊ ಹೋಗಿ ಹೋಗ್ತೀವಿ. ಇವಾಗ ಅಂಥವ್ರಾದ್ರೂ ಆಟೋದ ಹತ್ತವ್ರೆ, ಅದು ಹತ್ತಲಿಲ್ಲ ಅಂದರೆ ಸರ್ಕಾರ ನಮಗೆ ಅಂತ ಏನು ಮಾಡಿಕೊಡ್ತಾರೆ? ಆಗ ಕೆಲವರಿಗೆ ಫ್ರೀ ಮಾಡಿರೋದು ಅಸಮಾಧಾನ ಇದೆ, ಮಹಿಳೆಯರೇ ಕೂಡ. ಎಜುಕೇಟೆಡ್ ಆಗಿರೋರು ಅದನ್ನು ಸುಮಾರು ಜನ ಹೇಳ್ತಾರೆ, ಅವ್ರಿಗೆ ಅವಶ್ಯಕತೆ ಇರಲಿಲ್ಲ. ಎಜುಕೇಟೆಡ್ ಪರ್ಸನ್ಗಳು ಏನು ಮಾಡ್ತಾರೆ, ನಮಗೆ ಇದು ಅವಶ್ಯಕತೆ ಇರಲಿಲ್ಲ. ಈ ಗೌರ್ಮೆಂಟ್ ಬರೋಕ್ಕಿಂತ ಮುಂಚೆಯಿಂದನೂ ನಾವು ದುಡ್ಡು ಕೊಟ್ಟು ಓಡಾಡ್ತಾ ಇರೋರು. ಈ ಗೌರ್ಮೆಂಟು ಪರ್ಮನೆಂಟ್ ಆಗಿ ಇರ್ತಿದ 5 ವರ್ಷ ಇರ್ತಿದೆ. 5 ವರ್ಷ ಆದಮೇಲೆ ಬೇರೆ ಗೌರ್ಮೆಂಟ್ ಬಂದಮೇಲೆ ದುಡ್ಡು ಕೊಟ್ಟು ಓಡಾಡಲೇಬೇಕಾ? ಈ ಬಂಗಕ್ಕೆ ಏನಕ್ಕೆ ಮಾಡ್ಬೇಕು ಇವರು? ಅದು ಹೇಳಿದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಮೇಲೆ ಒಂದಷ್ಟು ಉಚಿತ ಭಾಗ್ಯಗಳನ್ನು ಮಾಡಿ ಆಟೋ ಡ್ರೈವರಿಗೆ ಎಷ್ಟು ಎಫೆಕ್ಟ್ ಆಗ್ತಿದೆ ಅಂತ. ಸರ್, ಉಚಿತ ಭಾಗ್ಯ ಕೊಟ್ಟಿದ್ದಾರೆ, ಕೊಟ್ಟಿಲ್ಲ ಅಂತ ಏನು ಹೇಳಲ್ಲ. ಅದರಿಂದ ಹೆಂಗಸರುಗಳಿಗೆ ಉಪಯೋಗ ಆಗ್ತಾ ಇದೆ ಹೊರತು ಗಂಡಸರುಗಳಿಗೆ ಯಾರಿಗೂ ಉಪಯೋಗ ಆಗ್ತಾ ಇಲ್ಲ. ಇವಾಗ ಏನೇ ಒಂದು ಹೆಂಗಸರುಗಳ ಮನೇಲಿ ಹೆಚ್ಚು ಕಮ್ಮಿ ಏನೇ ಒಂದು ಇದ್ರೂ ಅಡ್ಜಸ್ಟ್ ಮಾಡಿಕೊಂಡು ಅನುಸರಿಸ್ಕೊಂಡು ಮನೇಲಿ ಇರೋರು. ಇವತ್ತೊಂದು ದಿವಸ ಎಲ್ಲ ಫ್ರೀ ಮಾಡಿರೋದ್ರಿಂದ ಏನು ಮಾಡ್ತಾರೆ, ಹೆಂಗಸರುಗಳು ಗಂಡ ಹೆಂಡತಿಗೆ ಜಗಳ ಅನ್ನೋದನ್ನ ತಂದು ಮಡಗಿರೋದಿಲ್ಲ ಸರ್ಕಾರ. ಯಾವ ರೀತಿ ಅಂದರೆ ಇವತ್ತಿನ ದಿವಸ 2,000 ಅನ್ನೋದು ಕೊಟ್ಟಿದ್ದಾರೆ. ಇವತ್ತಿನ ದಿವಸ ಗಂಡ ಆದವನು ಒಂದು ಅಷ್ಟೋ ಮನೆಗೆ ಕೊಡೋನು. ಇವತ್ತಿನ ದಿವಸ ಫ್ರೀ ಬಿಟ್ಟಿರೋದ್ರಿಂದ ಗಂಡಂದಿರ್ಗೆ ಸಂಬಂಧ ಇಲ್ಲಿ ಆಟೋ ಡ್ರೈವರ್ಗಳೇನೆ ಉದಾಹರಣೆ. ಅವ್ರಿಗೆ ಇವತ್ತು ಇಷ್ಟು ಬಾಡಿಗೆ ಇಲ್ಲ, ಅಡ್ಜಸ್ಟ್ ಮಾಡ್ಕೊ ಅಂತ ಮನೇಲಿ ಹೇಳಿದ್ರೆ ಏನು ಮಾಡ್ತಾರೆ ಮನೆಯವರು? ಅದಕ್ಕೆಲ್ಲ ಏನೂ ರೆಸ್ಪಾನ್ಸ್ ಕೊಡಲ್ಲ. ಬೇರೆಯವ್ರು ಮಾಡಿದ್ದಾರೆ, ನಿಮ್ಗೇನು ಕಮ್ಮಿ ಅಂತಾರೆ. 2,000 ರೂಪಾಯಿ ಒಂದು ತಿಂಗಳು ಮೇಂಟೈನ್ ಮಾಡ್ಬೋದಾ? 2,000 ರೂಪಾಯಿ ಒಂದು ದಿವಸನೇ ಮೇಂಟೈನ್ ಆಗಲ್ವಲ್ಲ ಸರ್? ಹೇಳಿ, 2,000 ರೂಪಾಯಿ ತೊಗೊಂಡು ಏನು ಮಾಡ್ತಾರೆ ಅಲ್ವಾ? ನೀವೇ ಅರ್ಥ ಮಾಡ್ಕೊಳ್ಳಿ. 2,000 ರೂಪಾಯಿ ಏನು ಮೇಂಟೈನ್ ಮಾಡ್ತಾರೆ ಗೌರ್ಮೆಂಟು? ಅವ್ರು ಕೂಡ ಅದು ಅವಶ್ಯಕತೆನೇ ಇರಲಿಲ್ವಲ್ಲ. ಕೊಡಂಗಿದ್ರೆ ಬೇಕಾದ್ರೆ ತಿಂಗಳಿಗೆ 20,000 ಕೊಟ್ಟರೆ ಮೇಂಟೈನ್ ಅಂತ ಹೇಳ್ಬೋದು. ಸಿದ್ದರಾಮಯ್ಯ ಅವರೇ ನಿಮಗೆ ಹೇಳ್ತಾರೋದು, ಕೊಡಂಗಿದ್ರೆ ನೀವು 20,000 ಕೊಟ್ಬಿಡಿ ಹೆಂಗಸರಿಗೆ ಮೇಂಟೈನ್ ಅಂತ ಹೇಳ್ಬೋದು. ಅದು ಬಿಟ್ಬಿಟ್ಟು ನೀವು ಕೊಟ್ಟಿರೋ 2,000 ರೂಪಾಯಿ ಏನು ರೀ ಉದಾರ ಆಯ್ತಾರೆ ಜನಗಳು? 20,000 ರೂಪಾಯಿ ಕೊಟ್ಟರೆ ಮೇಂಟೈನ್ ಆಗುತ್ತೆ. 20,000 ಕೊಟ್ಟರೆ ಮೇಂಟೈನ್ ಮಾಡ್ಬೋದು ಅಲ್ವಾ? ಸರ್ಕಾರ ಖಜಾನೆ ಇವಾಗಲೇ ಖಾಲಿಯಾಗಿದೆ. ಈಗಲೇ ಖಾಲಿ 20,000 ಕೊಟ್ಬಿಟ್ರೆ ಮತ್ತೆ ಅವ್ರು ಖಾಲಿ ಮಾಡೋಂಥವ್ರು ಅವರು ತಿಳುವಳಿಕೆ ಇರಬೇಕು ತಾನೆ ಅಲ್ವೇ? ಇವಾಗ 2,000 ಸರ್ಕಾರ ಖಜಾನೆಯಲ್ಲೇ ದುಡ್ಡಿಲ್ಲ ಅಂತ ಅಂದಮೇಲೆ ಬಸ್ಸು ಡ್ರೈವರ್ಗಳಿಗೇನೆ ಇನ್ನೂ ಸ್ಯಾಲ್ರಿ ಕೊಟ್ಟಿಲ್ಲ ಸರಿಯಾಗಿ ಸುಮಾರು ಜನಕ್ಕೆ. ಅಂಥದ್ರಲ್ಲಿ ಹೆಂಗಸರುಗಳಿಗೆ ಫ್ರೀ ಬಸ್ ಮಾಡಿದ್ದಾರೆ, 2,000 ಕೊಡ್ತಾ ಇದ್ದಾರೆ. ಅವೆಲ್ಲ ಅವಶ್ಯಕತೆ ಯಾರಿಗಿತ್ತು? ಈ ಸರ್ಕಾರ 5 ವರ್ಷ ಇರುತ್ತೆ, 5 ವರ್ಷ ಆದಮೇಲೂ ಹಂಗೆ ಕೊಡ್ತಾರಾ? ಅದು ತಿಳ್ಕೊಬೇಕಲ್ಲ. ಕಾಂಗ್ರೆಸ್ ಸರ್ಕಾರ ಮತ್ತೆ ಬರುತ್ತೆ ಅಂತ ಅನಿಸ್ತಿದೆ ನಿಮಗೆ? ಇಲ್ಲ ಸರ್, ಬರಲ್ಲ ಸರ್, ಖಂಡಿತ ಬರಲ್ಲ. ಹೇಗೆ ಅಂದರೆ ಎಲ್ಲ ಜನಗಳಿಗೆಲ್ಲ ಗೊತ್ತಿರೋದೇನೆ, ಅದು ಎಲ್ಲ ಹೇಳೋಂಥ ಅವಶ್ಯಕತೆ ಏನು? ಎಲ್ಲ ಜನಗಳಿಗೆ ಗೊತ್ತಿರೋದೇನೆ. ಫ್ರೀ ತಗೊಂಡು ಸರ್ಕಾರ ಚೇಂಜ್ ಮಾಡ್ತಾರೆ ಹಾಗಾದ್ರೆ ಜನಗಳು? ಖಂಡಿತ ನೋಡಿ, ನಿಮಗೆ ಖಂಡಿತ ನೋಡಿ. ಅದಕ್ಕೆ ಈ ಸತ MP ಎಲೆಕ್ಷನಲ್ಲೇ ನಾವು ಮೈಸೂರಲ್ಲೇ ಉತ್ತರ ಕೊಟ್ಟಿದ್ದೀವಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಇರೋದು ಮೈಸೂರು, ಅದಕ್ಕೆ ಮೈಸೂರಲ್ಲೇ ನಾವು ಉತ್ತರ ಕೊಟ್ಟಿದ್ದೀವಲ್ಲ. ಸರಿನೇ? ಮೈಸೂರಲ್ಲಿ ಇರೋದು ಎಷ್ಟು ಕ್ಷೇತ್ರ ಇದೆ? 7ರಿಂದ 8 ಕ್ಷೇತ್ರ ಇದೆ. 8 ಕ್ಷೇತ್ರದಲ್ಲಿ ಇರೋದು ಒಂದೇ ಒಂದು BJP ಇರೋದು. ಇನ್ನು ಮಿಕ್ಕಿದ್ರಲ್ಲೆಲ್ಲ ಕಾಂಗ್ರೆಸ್ಸು, ಒಂದರಲ್ಲಿ JDS ಇದೆ. ಅಂಥದ್ರಲ್ಲಿ MP ಯಾರು ಇವತ್ತು ದಿವಸ BJP ಕ್ಯಾಂಡಿಡೇಟ್ MP ಆಗಿರೋದು? ಅಲ್ಲಿಗೆ ಅವರೇ ತಿಳ್ಕೋಬೇಕು. ಬರೀ ಹೆಂಗಸರುಗಳಿಗೆ ಮಾತ್ರ ಸೌಕರ್ಯ ಕೊಟ್ಟರೆ ಆಗಲ್ಲ, ಎಲ್ಲರಿಗೂ ಒಂದೇ ಸಮಾನಾಗಿ ನೋಡಬೇಕು ಅನ್ನೋದು ಮಾತಾಡಬೇಕು.